ಮಾಡಬಾರದು. ಮಕ್ಕಳ ಕೈಗೆ ಬಂದ ಮೇಲೆ ತಂದೆಯು ಹಿರಿತನ ಮಾಡಬಾರದು. ನನ್ನ ಹೆಂಡತಿ ಪತಿವ್ರತೆ ಅಂತೇಳಿ ತವರು ಮನೆಯಲ್ಲಿ 6 ತಿಂಗಳು ಬಿಡಬಾರದು. ಬಿಟ್ಟರೂ ಚಿಂತೆ ಇಲ್ಲ, ವಾರಕ್ಕೊಮ್ಮೆ ಹೋಗಲು ಮಾತ್ರ ಮರೆಯಬಾರದು. ಈ ಮಾನವ ಜನ್ಮ ಬಂದ ಮೇಲೆ ಗುರುವಿನ ಪಾದವನ್ನು ಹಿಡಿಯಲೇಬೇಕು. ಅಂತ ಗುರುವಿನ ಪಾದವನ್ನು ಹಿಡಿದು ಬಂದು ಮಾತನಾಡಿಸುವ ಸಂತ ಸಾರಥಿ ನಾನಲ್ಲವೇನೋ ದೇವ, ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ. ಈ ಪಟವಿತ್ತಲ ಮತ್ತತಲ ಮತ್ತದಿಂದ ಎಣ್ಣೆಗೆ ಎದುರಾಗಿ ಬಂದ ನರಹದ ಮರಗಳಲ್ಲಿ ಈರಾಡಿ ಕಟಬಲಿಗಳ ಮತ ಮುರಿದ ಒಡಬಡಿದ ಗುಡಿ ಗುಡಿಗೆಂಬ ಸಿಂಹ ಬಬ್ಬೆಗನ್ನಿಟ್ಟರೆ ಲೋಕವೇ ಅಪ್ಪರಿಸಿತು. ಊರ್ಜಿತ ಮಾತ ಎನ್ನ ತೇಜ ಪ್ರಾಬಲ್ಯಕ್ಕೆ ತೇಜ ನಿಧಿಯಾದ ಸೂರ್ಯನ ಎಲ್ಲರನ್ನು ಸದಾ ವೈರತ್ವವನ್ನು ಸಾಧಿಸದೆ ಮುಂದೇನು ಉತ್ಪತ್ತಿಯಾಗುವುದೆಂಬ ಭೀತಿಯಿಂದ ಶತ್ರುತ್ವ ವಹಿಸದೆ ಎಲ್ಲ ಸಾರಥಿ ಗುಡುಗು ಅಡಗಿದ್ದು ಮಿಂಚು ಕ್ಷಣಿಕವಾಗಿತ್ತು. ಎಲ್ಲ ಪರಾಕ್ರಮಕ್ಕೆ ಸಂಶಯ ಮಾನಸರು ತನ್ನ ಕರ್ತವ್ಯಗಳನ್ನು ಬಿಟ್ಟು ಮೃತ್ಯುಂಜಯನ ಬೆಳ್ಳಿ ಬೆಟ್ಟವನ್ನಿಳಿಯದೆ ಅಲ್ಲಿಯೇ ಕುಳಿತನು. ಎಲ್ಲ ಸಾರಥಿ ನಾರಾಯಣನು ಕ್ಷೀರ ಸರದಿಯನ್ನು ಮಾಡಿದನು. ಕಮಲಾಸನನ್ನು ತನ್ನ ವಾಹನವನ್ನು ಕಟ್ಟಿದನು. ಕಾಲಾಡಿಗಳ ಶೀಲ ಪ್ರಭಾವದಿಂದ ಕಾಲ ಭೈರವನಂತೆ ಗುಡಿಗುಡಿಸಿ ಸಿಂಹ ಬಬ್ಬೆಗೆಂದಿಟ್ಟರೆ 56 ದೇಶಾಧಿಪತಿಗೆ ತೆತ್ತಲು ಅಡಗಿದರು. ಮಚ್ಚ ನಗರವನ್ನು ಸ್ವಚ್ಛೆಯಿಂದ ಪರಿಪಾಲಿಸುವ ವಿರಾಟ ಭೂಪನಿಗೆ ಭಾವ ಮೈದಲನಾದ ಶತಸಿಂಹ ಶಕ್ತಿ ಬಲವುಳ್ಳ ಕೀಚಕ ಮಹಾರಾಜನೆಂದು ಜಯಬೇರಿಯನ್ನು ವಹಿಸುವಂತನಾದ ಸಾರಥಿ ಎಂಬ ಪೂಜೆ ಕುಣಿದಾಡುತ್ತಿರುವ ವೀರ ಕೀಚಕ ಮಹಾರಾಜರೈವಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಬಂಗಾರದ ಕೆತ್ತನೆಗಿಂದ ಕೆತ್ತಿದ ಶೃಂಗರಿಸುವ ಸಭಾರಂಗಕ್ಕೆ ಬಂದ ಕಾರಣವೇನೆಂದರೆ ಏನು ದೇವ? ನಮ್ಮ ಅಕ್ಕಯ್ಯಲಾದ ಸುಧಿಷ್ಠಾ ದೇವಿಯನ್ನು ಕಾಣುವುದಕ್ಕೋಸ್ಕರ ಬರೋಣವಾಯಿತು ಕಂಡಿಯ ಸಾರಥಿ. ತಿಳಿಯಿತೆ ನಾನು ಬಂದ ಸಂಗತಿ. ತಿಳಿಯಿತು ಭೂಪತಿ, ಮುಂದೇನು ಸಂಗತಿ? ಹಳಿಬಳಿ ರೇಗಲೈ ಸಾರಥಿ ಭೂಪತಿ ಸುಧಿಷ್ಠ ಪರಮಚ್ಚರಿಯದ ರೀತಿ. ಅದೇನು ದೇವ? ಇವತ್ತಿನ ದಿನ ಅಕ್ಕನ ಸಮಸ್ಥಾನವೇ ಒಂದು ರೀತಿಯಾಗಿ ಕಾಣುವುದಲ್ಲ. ಹೌದು ದೇವ. ಮುತ್ತಿನ ಗೊಂಚಲಗಳಿಂದಲೂ ಮರಕದ ತೆನೆಗಳಿಂದಲೂ ಗಿಂಡಿಂದಲೂ ಎಷ್ಟು ಸುಂದರವಾಗಿ ಪರಿಶೋಧಿಸುವುದಲ್ಲ. ಹೌದು ದೇವ. ಇರಲಿ ಎಲ್ಲ ಈ ಚಾರಣೆ ದೇವ. ವೀರಾತಿ ವೀರ ಕೀಚಕ ಮಹಾರಾಜನು ಬಂದ ಮಹದ್ವಾರದಲ್ಲಿ ನಿಂತಿರುವನೆಂದು ನಮ್ಮ ಅಕ್ಕಯ್ಯಲಾದ ಸುಧಿಷ್ಠಾ ದೇವಿಗೆ ತಿಳಿಸು ಕಂಡಿಯ ಸಾರಥಿ. ಹೋಗನಿ ಜಾಗ್ರತೆ. ಒಳ್ಳೆಯದು ಭೂಪತಿ ಸುಧಿಷ್ಠ.